ಬೆಂಗಳೂರಿನ ಉತ್ತರ ಭಾಗದ ಪ್ರಯಾಣಿಕರು ಬಹುದಿನಗಳಿಂದ ನಿರೀಕ್ಷಿಸುತ್ತಿರುವಂತಹ ಗ್ರೀನ್ ಲೈನ್ ಮೆಟ್ರೋ ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. ಪೀಣ್ಯ ಟು ಸಂಪಿಗೆ ರೋಡ್ ಮೆಟ್ರೋ ಕೋಚ್ಗಳ ವಿಶೇಷತೆಯನ್ನು ನಮ್ಮ ಪ್ರತಿನಿಧಿ ನಂದಿನಿ ತೋರಿಸ್ತಾರೆ ನೋಡಿ. ಪೀಣ್ಯದಿಂದ ಸಂಪಿಗೆ ಮಾರ್ಗವಾಗಿ ಸಂಚರಿಸುತ್ತಿರುವಂತಹ ಗ್ರೀನ್ ಲೈನ್ ಮೆಟ್ರೋ ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. ನನ್ನ ಬಲಭಾಗದಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ನಿಲ್ದಾಣದಲ್ಲಿ ಮೆಟ್ರೋ ನಿಲ್ದಾಣದಲ್ಲಿ ಗ್ರೀನ್ ಲೈನ್ ಮೆಟ್ರೋ ಬಂದು ನಿಂತಿದೆ. ಕಮರ್ಷಿಯಲ್ ರನ್ ಆರಂಭವಾದ ನಂತರವೂ ಸಹ ಈ ಗ್ರೀನ್ ಲೈನ್ ಮೆಟ್ರೋ ಪ್ರತಿ ಸ್ಟೇಷನ್ನಲ್ಲೂ 15 ಸೆಕೆಂಡ್ ನಿಲುಗಡೆ ಮಾಡುತ್ತೆ. ಈ ಸ್ಟೇಷನ್ ಈ ಮೆಟ್ರೋನ ವಿಶೇಷತೆ ಅಂದರೆ ಮುಂದೆ ಹಾಗೂ ಹಿಂದೆ ಎರಡೂ ಬದಿಗಳಲ್ಲೂ ಇಂಜಿನನ್ನು ಅಳವಡಿಸಲಾಗಿರುತ್ತೆ. ಇನ್ನು ಇಲ್ಲಿ ಚಾಲನೆ ಮಾಡಿರುವಂತಹ ಚಾಲಕರು ಸಹ ಸಾಕಷ್ಟು ಅಬ್ರಾಡ್ನಲ್ಲಿ ಹಾಗೂ ದೆಹಲಿಯಲ್ಲಿ ಇದರ ಅನುಭವನ ಪಡೆದಿರೋರು. ಇನ್ನು ಇದರ ವಿಶೇಷತೆಯನ್ನು ನೀವು ನೋಡ್ತಿರ್ಬೋದು, ಸಂಪೂರ್ಣ ಹವಾನಿಯಂತ್ರಿತವಾದಂತಹ ಕೋಚ್ಗಳಿದು. ಇನ್ನು ಸ್ವಯಂ ಚಾಲಿತ ವಾಹನ ಡೋರ್ಗಳನ್ನು ಹೊಂದಿದೆ. LED-ನಲ್ಲಿ ಯಾವ ಸ್ಟೇಷನ್ನಲ್ಲಿದ್ದೀವಿ, ಎಷ್ಟು ಸಮಯ ಹಾಗೂ ಇದರ ವಿಶೇಷತೆ ಏನು ಅಂತ ನೀವು ನೋಡಬಹುದು. ನೀವಿಲ್ಲಿ ನೋಡ್ಬೋದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ಸಹ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಯಾವ್ಯಾವ ಸ್ಟೇಷನ್ಗಳು ಬರುತ್ತೆ, ಗ್ರೀನ್ ಲೈನ್ ಯಾವುದು, ಪರ್ಪಲ್ ಲೈನ್ ಯಾವುದು ಅನ್ನೋಂತಹ ಮಾಹಿತಿಯನ್ನು ನೀಡ್ತಾರೆ. ಇನ್ನು ನೀವು ಇಲ್ಲಿ ಆಸನಗಳನ್ನು ನೋಡ್ತಿರಬಹುದು. ಆಸನಗಳನ್ನು ಸಹ ವಿಶೇಷವಾಗಿ ನೀವು ನೋಡ್ತಿರಬಹುದು. ಈಗಾಗಲೇ ಇಲ್ಲಿ ರೆಡಿ ಆಗಿರುವಂತಹ ಆಸನದ ವಿಶೇಷತೆ ಇದು. ಸುಮಾರು 9.9 ಕಿಲೋಮೀಟರ್ ಅಂತರವನ್ನು ಕ್ರಮಿಸುವಂತಹ ಈ ಮೆಟ್ರೋ ಸುಮಾರು 10 ಸ್ಟೇಷನ್ಗಳನ್ನು ಕ್ರಮಿಸಲಿದೆ. ಪ್ರತಿ ಸ್ಟೇಷನ್ನಲ್ಲೂ ಸಹ 15 ಸೆಕೆಂಡ್ನ ನಿಲ್ಲಿಸ್ತಾರೆ. ಇನ್ನು CCTV ಕ್ಯಾಮ್ರಾವನ್ನು ಅಳವಡಿಸಿದ್ದಾರೆ. ಈ CCTV ಕ್ಯಾಮ್ರಾದಲ್ಲಿ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋಂತಹ ಮಾಹಿತಿಯನ್ನು ನೀಡಲಾಗುತ್ತೆ. ಇನ್ನು LED-ನ ನೀವು ನೋಡ್ತಿರಬಹುದು. LED-ಯಲ್ಲಿ ಎಷ್ಟು ಸಮಯ ಆಗಿದೆ, ಯಾವ ಸ್ಟೇಷನ್ ಮುಂದಿನ ಸ್ಟೇಷನ್ ಯಾವುದು ಅನ್ನುವಂತಹ ಮಾಹಿತಿ ನೀಡ್ತಾರೆ. ಇನ್ನು ನೀವು ಇಲ್ಲಿ ಮೇಲ್ಭಾಗದಿಂದ, ಇದು ಎತ್ತರಿಸಲಾದ ಸ್ಟೇಷನ್ ಆಗಿರೋದ್ರಿಂದ ಮೇಲ್ಭಾಗದಲ್ಲಿ ಯಾವ್ಯಾವ ಸ್ಟೇಷನ್ಗೆ ಎಲ್ಲೆಲ್ಲಿ ಹೋಗ್ತಿದೆ, ಇನ್ನು ಯಾವ ಸ್ಟೇಷನ್ಲಿ ಬಾಜಿನಲ್ಲಿ ನೋಡ್ತಿರಬಹುದು. ನೀವು ಎತ್ತರದ ನಿಲ್ದಾಣದಿಂದ ನೀವು ಎಲ್ಲ ಬಿಲ್ಡಿಂಗ್ಗಳನ್ನು ಹಾಗೂ ಇಲ್ಲಿನ ಟ್ರಾಫಿಕನ್ನು ನೋಡಬಹುದು. ಹೀಗಾಗಿ ಸಂಪೂರ್ಣವಾದಂತಹ ವಿಶೇಷ ವಿನ್ಯಾಸವನ್ನು ಹೊಂದಿದೆ. ಸುಮಾರು 10 ಸ್ಟೇಷನ್ಗಳನ್ನು ಈ ಟ್ರೈನ್ ಕ್ರಮಿಸುತ್ತೆ. ಕೇವಲ 16 ನಿಮಿಷ ಸಾಕು. 3 ಬೋಗಿಗಳನ್ನು ಹೊಂದಿರುವಂತಹ ಈ ಸ್ಟೇಷನ್ನಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಹಾಗೂ ಇಲ್ಲಿ ನೋಡ್ತಿರ್ಬೋದು ಅಗ್ನಿಶಾಮಕ ಫಿಕ್ಸೆಡ್ ಸಹ ಮಾಡಿದ್ದಾರೆ. ಇದು ಕೈಯಿಂದ ತೆಗೆಯೋಕ್ಕಾಗದೇ ಇರುವಂತಹ ಡೋರ್ಗಳು. ಸಂಪೂರ್ಣವಾಗಿ ಇದು ಸ್ವಯಂ ಚಾಲಿತ ಡೋರ್ಗಳಾಗಿರುತ್ತೆ, ಗ್ಲಾಸ್ ಡೋರ್ಗಳು. ಇನ್ನು ತುರ್ತು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು, ಕಾಲ್ ಸೆಂಟರ್ಗೆ ಹೆಂಗೆ ಫೋನ್ ಮಾಡಬೇಕು ಅನ್ನೋದಿರುತ್ತೆ. ಡೋರ್ಗಳಿರುತ್ತೆ. LED-ಗಳನ್ನ ಟೈಮ್ ವಿವರ ನೀಡೋದಕ್ಕೆ ಸಹ ಇರುತ್ತೆ. ಇನ್ನು ಈಗಾಗಲೇ ಇಲ್ಲಿನ ಸಿಬ್ಬಂದಿ ಮೆಟ್ರೋ ಹೇಗಿದೆ, ಅದರ ಖುಷಿ ಹೇಗಿರುತ್ತೆ ಅನ್ನೋದನ್ನ ಸಹ ಈಗಾಗಲೇ ನೋಡಿದ್ದಾರೆ. ಇದರಲ್ಲಿ ಈಗಾಗಲೇ ಪ್ರಯಾಣ ಮಾಡಿರುವಂತಹ ಹಲವಾರು ಪ್ರಯಾಣಿಕರು ಇದ್ದಾರೆ, ಒಂದು ಸ್ಟೇಷನಿಂದ ಮತ್ತೊಂದು ಸ್ಟೇಷನ್ಗೆ ಹೋಗೋದಕ್ಕೋಸ್ಕರ. ಸರ್, ಹೇಗಿದೆ ಮೆಟ್ರೋ? ಹೆಂಗನ್ಸುತ್ತೆ? ಹಿಂಗೆ ಖುಷಿ ಆಗ್ತಿದೆ. ಲೈನ್ ಓಪನ್ ಆಗಿದೆ ಅಲ್ಲ, ನಾಳೆಯಿಂದ ಓಪನ್. ಏನು ಅನಿಸುತ್ತೆ? ತುಂಬ ಖುಷಿ ಆಗ್ತಿದೆ. ಹೀಗೆ ಪ್ರಯಾಣಿಕರು ನಿತ್ಯ ಮೆಟ್ರೋ ಸ್ಟೇಷನ್ನಲ್ಲಿ ತಲುಪ್ತಾ ಇದ್ದಾರೆ. ಸದ್ಯ ನಾವು ಈಗ ಶ್ರೀರಾಮ್ಪುರ ಸ್ಟೇಷನ್ನಲ್ಲಿದ್ದೇವೆ. ಹೀಗೆ ಕಣ್ಮುಚ್ಚಿ ಕಣ್ತೆಗೊಳ್ಳೋದ್ರಲ್ಲಿ ಮೆಟ್ರೋ ಲೈನ್ಗಳು ಹೇಗೆ ತಲುಪಿದೆ ನೋಡ್ತಿರ್ಬೋದು. ಹೀಗೆ ಹಲವು ವಿಶೇಷತೆಗಳನ್ನು ಮೆಟ್ರೋ ಲೈನ್ ಹೊಂದಿದೆ. ಇದು ಗ್ರೀನ್ ಲೈನ್ ಮೆಟ್ರೋನ ವಿಶೇಷತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.